ರಾಜಕಾರಣದ ಸ್ಫೋಟಕ ಸುದ್ದಿಯನ್ನ ನಿಮ್ಮ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದೆ. ಅದೇನು ಅಂತ ನೀವೇ ನೋಡ್ಬಿಡಿ. ರಾಜ್ಯದ ರಾಜಕಾರಣ ಸದ್ಯದ ಮಟ್ಟಿಗೆ ತಟಸ್ಥ ಸ್ಥಿತಿಯಲ್ಲಿದೆ ಅಂತ ಎಲ್ಲರೂ ಕೂಡ ಅಂದುಕೊಳ್ತಾ ಇದ್ವಿ. ಆದ್ರೆ ಈಗ ಸಿಗ್ತಿರುವಂತಹ ಸ್ಫೋಟಕ ಸುದ್ದಿ ಇದು. ಅಲ್ಲಿ ನಡೆದಿದ್ದು ಬರೋಬ್ಬರಿ 1.5 ಗಂಟೆಗಳ ಚರ್ಚೆ. ಆ ಚರ್ಚೆ ನಡೆದಿದ್ದು ಯಾರ ಮನೆಯಲ್ಲಿ, ಅಲ್ಲಿಗೆ ಬಂದವರಾದ್ರೂ ಯಾರು, ಆ ವ್ಯಕ್ತಿನ ಅಲ್ಲಿಗೆ ಕಳುಹಿಸಿಕೊಟ್ಟವರು ಯಾರು, ಅಲ್ಲಿ ಏನೆಲ್ಲಾ ಮಾತುಕತೆಗಳಾಗಿದೆ, ಇದರ ಸಂಪೂರ್ಣ ಚಿತ್ರಣ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಇನ್ನು ಕೆಲವೇ ಕ್ಷಣಗಳಲ್ಲಿ. ಲೋಕಸಭಾ ಚುನಾವಣೆಗೂ ಮೊದಲೇ ಕರ್ನಾಟಕ ರಾಜಕೀಯದಲ್ಲಿ ಕ್ರಾಂತಿಯಾಗುತ್ತಾ? ಸಂಕ್ರಾಂತಿಗೆ ಕ್ರಾಂತಿ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಅಂತ ಎಲ್ಲರೂ ಕೂಡ ಒಂದು ಲೆಕ್ಕಾಚಾರ ಹಾಕೊಂಡಿದ್ರು. ಆದ್ರೆ ಎಲ್ಲವೂ ಕೂಡ ಟುಸ್ ಪಟಾಕಿ ಆಯ್ತು. ತದಾ ಚುನಾವಣೆ ನಂತರವಷ್ಟೇ ಏನಿದ್ರು ಬದಲಾವಣೆಗಳಾಗೋದು ಅನ್ನುವಂಥದ್ದು ರಾಜಕೀಯ ಪಡ್ಸಾಲೆಯಲ್ಲಿ ಕೇಳಿ ಬರ್ತಿರ್ತಕ್ಕಂಥ ಮಾತು. ಆದ್ರೆ ನಿಮ್ಮ ಊಹೆಗೂ ನಿಲುಕದಂತಹ ಬೆಳವಣಿಗೆಗಳು ಸದ್ಯದಲ್ಲಿ ಆಗ್ತಾ ಇದೆ. ಅಂದ್ರೆ ಲೋಕಸಭಾ ಚುನಾವಣೆಗೂ ಮೊದಲೇ ಕರ್ನಾಟಕದಲ್ಲಿ ರಾಜಕೀಯ ಕ್ರಾಂತಿಯಾಗುವಂತಹ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇದೆ. 1 ವಿಕೆಟ್ ಉರುಳಿಸಿ ಆಯ್ತು, ಇನ್ನು 3 ವಿಕೆಟ್ ಬೀಡಿಸಲು ತಂತ್ರಗಾರಿಕೆಯನ್ನ ಹೆಣಿಯಲಾಗ್ತಾ ಇದೆ. ತಮ್ಮ ಬಂಟನ ಮೂಲಕ ಸದ್ದಿಲ್ಲದೆ ಯಡಿಯೂರಪ್ಪನವರು ಮತ್ತೊಮ್ಮೆ ಆಪರೇಷನ್ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ದೇವದುರ್ಗ ಶಾಸಕ ಶಿವನಗೌಡ ನಾಯಕರನ್ನ ಕಾಂಗ್ರೆಸ್ ಶಾಸಕರ ಭೇಟಿಗೆ ಬಿಟ್ಟಿದ್ದಾರೆ ಬಿಎಸ್ವೈ. ಬೆಂಗಳೂರಿನ 7 ಮಿನಿಸ್ಟರ್ ಕ್ವಾರ್ಟರ್ಸ್ನಲ್ಲಿರುವಂತಹ ರಮೇಶ್ ಜಾರಕಿಹೊಳಿ ಮನೆಯಲ್ಲಿ ಬರೋಬ್ಬರಿ 1.5 ಗಂಟೆಗಳ ಕಾಲ ಸುದೀರ್ಘವಾದಂತಹ ಚರ್ಚೆ ನಡೆದಿದೆ. ಹಾಗಾದ್ರೆ ಕಾಂಗ್ರೆಸ್ ಅತೃಪ್ತರಿಗೆ ಬಿಎಸ್ವೈ ಕೊಟ್ಟಂತಹ ಹೊಸ ಆಫರ್ ಏನು ನೋಡೋಣ. ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಿದೆ. ಮೊನ್ನೆಯಷ್ಟೇ ಸಿಎಂ ಕುಮಾರಸ್ವಾಮಿ ರಮೇಶ್ ಜಾರಕಿಹೊಳಿ ಮನೆಗೆ ಭೇಟಿ ಕೊಟ್ಟು ಅವರ ಮನವೊಲಿಸುವ ಪ್ರಯತ್ನಗಳನ್ನ ನಡೆಸಿದ್ರು. ಇದರ ಬೆನ್ನಲ್ಲೇ ದೆಹಲಿಯಲ್ಲೇ ಕೂತು ಕಾಂಗ್ರೆಸ್ ಅತೃಪ್ತರಿಗೆ ಹೊಸ ಆಫರ್ ಅನ್ನ ಬಿಎಸ್ವೈ ಕೊಟ್ಟಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ರಮೇಶ್ ಜಾರಕಿಹೊಳಿಗೆ ಟಿಕೆಟ್ ಕೊಡುವಂತಹ ಆಫರ್ ನೀಡಲಾಗಿದೆ. ಬಿಜೆಪಿ ಶಾಸಕ ಶಿವನಗೌಡ ನಾಯಕ್ ಜಾರಕಿಹೊಳಿ ಚರ್ಚೆಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಅಥಣಿ ಶಾಸಕರು ಕೂಡ ಹಾಜರಿದ್ದರು. ಈಗಾಗಲೇ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ರಮೇಶ್ ಜಾರಕಿಹೊಳಿ
ಜಾರಕಿಹೊಳಿ ದಿಢೀರ್ ಮಾತುಕತೆಯನ್ನ ನಡೆಸಿದ್ರು. ಕುಮಾರಸ್ವಾಮಿ, ರಮೇಶ್ ಜಾರಕಿಹೊಳಿ ರಾಜೀನಾಮೆ ಸುಳಿವು ಬೆನ್ನಲ್ಲೇ ಮನವೊಲಿಸುವ ಪ್ರಯತ್ನಗಳನ್ನ ಸಿಎಂ ಕುಮಾರಸ್ವಾಮಿ ನಡೆಸಿದ್ರು. ಅದಾದ ಬಳಿಕ ಸ್ಪೀಕರ್ ಇಂದ 4 ಅತೃಪ್ತರಿಗೆ ಖುದ್ದು ಹಾಜರಿಗೆ ನೋಟಿಸ್ ಕೂಡ ಕೊಡಲಾಗಿತ್ತು. ಸ್ಪೀಕರ್ ನೋಟಿಸ್ ಕೊಟ್ಟಂತಹ ಬೆನ್ನಲ್ಲೇ ಬಿಜೆಪಿಯಿಂದ ಮತ್ತೆ ಮಾತುಕತೆ ನಡೆಸುವಂತಹ ಪ್ರಯತ್ನಗಳು ಇಲ್ಲಿ ಆಗ್ತಾ ಇದೆ. ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ವಿ, ಲೋಕಸಮರಕ್ಕೂ ಮೊದಲೇ ರಾಜಕೀಯದಲ್ಲಿ ಕ್ಷಿಪ್ರ ರಾಜಕೀಯ ಕ್ರಾಂತಿ ಆಗುವಂತಹ ಬೆಳವಣಿಗೆಗಳು ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಮೊನ್ನೆಯಷ್ಟೇ ರಮೇಶ್ ಜಾರಕಿಹೊಳಿ ಮನೆಗೆ ಕುಮಾರಸ್ವಾಮಿರವರು ದಿಢೀರ್ ಅಂತ ಭೇಟಿ ಕೊಟ್ಟಿದ್ರು. ಯಾಕಂದ್ರೆ ರಾಜೀನಾಮೆ ಸುಳಿವು ಇರುವಂತಹ ಹಿನ್ನೆಲೆಯಲ್ಲಿ ಮನವೊಲಿಸುವಂತಹ ಪ್ರಯತ್ನಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ರು. ಗೋಕಾಕ್ನಿಂದ ಟಿಕೆಟ್ ಕೊಡುವಂತಹ ಭರವಸೆ ಕೂಡ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಬಿಜೆಪಿ ಕೂಡ ನಾವು ತಟಸ್ಥರಾಗಿ ಕೂರೋದಿಲ್ಲ, ಏನಾದ್ರೂ ಕ್ರಾಂತಿ ಮಾಡೇ ಮಾಡ್ತೀವಿ, ಲೋಕಸಭಾ ಎಲೆಕ್ಷನ್ಗೂ ಮುನ್ನವೇ ರಾಜಕೀಯದಲ್ಲಿ ಏನಾದ್ರೂ ಕ್ಷಿಪ್ರ ಕ್ರಾಂತಿ ಬೆಳವಣಿಗೆಗಳು ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ದೆಹಲಿಯಲ್ಲೇ ಕೂತು ತಂತ್ರಗಾರಿಕೆಯನ್ನು ಹೆಣೆದಿದ್ದಾರೆ ಬಿಎಸ್ವೈ ಬಲಗೈ ಬಂಟ. ಬಿಜೆಪಿ ಶಾಸಕ ಶಿವನಗೌಡ ನಾಯಕ್ರನ್ನ ಈಗಾಗಲೇ ರಮೇಶ್ ಜಾರಕಿಹೊಳಿ ಮನೆಗೆ ಕಳಿಸಿದ್ರು. ಬೆಂಗಳೂರಿನ 7 ಮಿನಿಸ್ಟರ್ ಕ್ವಾರ್ಟರ್ಸ್ ನಲ್ಲಿ ರಮೇಶ್ ಜಾರಕಿಹೊಳಿ ಮನೆ ಇದೆ. ಅಲ್ಲಿಗೆ ತೆರಳಿ ಬರೋಬ್ಬರಿ 1.5 ಗಂಟೆಗಳ ಕಾಲ ಸುದೀರ್ಘ ಚರ್ಚೆಯನ್ನ ನಡೆಸಿದ್ದಾರೆ. ಈಗಾಗಲೇ 1 ವಿಕೆಟ್ ಬಿದ್ದೋಗಿದ್ದಾಯಿತು, ಇನ್ನು 3 ವಿಕೆಟ್ಗೆ ಈಗಾಗಲೇ ಗಾಳವನ್ನ ಹಾಕಿದ್ದಾರೆ ಯಡಿಯೂರಪ್ಪನವರು. ಇನ್ನೂ ಕೂಡ ಆಪರೇಷನ್ ಅಲೈವ್ ಆಗಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ಚಿತ್ರಣ ಅನ್ಬೋದು. ನೆಕ್ಸ್ಟ್ ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ಮಸೂದ್ ಇದ್ದಾರೆ. ಮಸೂದ್, ಲೋಕಸಮರಕ್ಕೂ ಮೊದಲೇ ಕರ್ನಾಟಕದಲ್ಲಿ ರಾಜಕೀಯ ಕ್ರಾಂತಿ ಆಗೇ ಬಿಡುತ್ತಾ? ಇದ್ದಕ್ಕಿದ್ದಂತೆ ದಿಢೀರ್ ಅಂತ ಬಿಎಸ್ವೈ ಬಲಗೈ ಬಂಟ ರಮೇಶ್ ಜಾರಕಿಹೊಳಿ ಮನೆಗೆ ಭೇಟಿ ಕೊಟ್ಟಂತಹ ಉದ್ದೇಶ ಆದ್ರೂ ಏನೆಲ್ಲ ಮಾತುಕತೆಗಳಾಗಿದೆ? ಶಕುಂತಲಾ, ಏನು ದೇವದುರ್ಗ ಐಬಿನಲ್ಲಿ ಯಡಿಯೂರಪ್ಪನವರು ಮತ್ತೆ ಅವರಿಬ್ಬರ ಶಾಸಕರು ಏನು ಆಡಿಯೋ ಪ್ರಕರಣ ಬಯಲಾಯಿತು, ಅನಂತರ ಎಲ್ಲ ಒಂದ್ ಕಡೆ ಬಿಜೆಪಿ ಅವರು ತಂಡ ಹೊಡೆದಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ವು. ಆದ್ರೆ ನಿಜ ಚಿತ್ರಣ ಏನಂತಂದ್ರೆ ಬಿಜೆಪಿ ಆಪರೇಷನ್ ಕಮಲ ಇನ್ನೂ ಕೂಡ ನಿಂತಿಲ್ಲ, ಇನ್ನೂ ಕೂಡ ಬಿಜೆಪಿ ಅವರು ಆಪರೇಷನ್ ಕಮಲವನ್ನ ಮುಂದುವರಿಸಿದ್ದಾರೆ ಅಂತ ಇವತ್ತು ಅದಕ್ಕೆ ತಕ್ಕ ಪುಷ್ಟಿ ಸಿಕ್ಕಿರುವಂತಹ ವಿಡಿಯೋ ಈಗ ನೀವು ಪಬ್ಲಿಕ್ ಟಿವಿಲಿ ನೋಡ್ತಾ ಇದ್ದೀರಾ. ದೇವದುರ್ಗ ಶಾಸಕ ಶಿವನಗೌಡ ನಾಯಕ್ ಅವರು ರಮೇಶ್ ಜಾರಕಿಹೊಳಿ ಅವರನ್ನ ಇವತ್ತು ಬೆಳಿಗ್ಗೆ ಭೇಟಿ ಮಾಡಿ ಸುಮಾರು 1.5 ಗಂಟೆಗಳ ಕಾಲ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಯಡಿಯೂರಪ್ಪನವರು ಬೆಂಗಳೂರಿನಲ್ಲಿ ಇಲ್ಲದ ಸಂದರ್ಭದಲ್ಲಿ ಶಿವನಗೌಡ ನಾಯಕ್ ಬಂದಿದ್ದಾರೆ. ಮೂಲಗಳ ಪ್ರಕಾರ ಯಡಿಯೂರಪ್ಪನವರು ದೆಹಲಿಯಿಂದಲೇ ಶಿವನಗೌಡ ನಾಯಕ್ ಅವರನ್ನ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಕಳಿಸಿದ್ದಾರೆ ಅನ್ನುವಂತಹ ಮಾಹಿತಿ. ಯಾಕೆಂತಂದ್ರೆ ಈಗಾಗಲೇ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಯಡಿಯೂರಪ್ಪನವರು ಮಾತುಕತೆ ನಡೆಸಿದ್ದಾರೆ. ಈಗಾಗಲೇ ಹಾಲಿ ಸಂಸದರಿಗೆ ಟಿಕೆಟ್ ಒಂದ್ ಕಡೆ, ಇನ್ನು ಉಳಿದ 11 ಕಡೆ ಹೊಸಬ್ರನ್ನ ಹಾಕಬೇಕು, ಮತ್ತೆ ಯಾರ್ಯಾರನ್ನ ಸಮರ್ಥರವ್ರನ್ನ ಹಾಕಬೇಕು ಅನ್ನುವಂತ ಚರ್ಚೆ ಆಗ್ತಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಇಂದಲೂ ಕೂಡ ಒಂದಷ್ಟು ಜನರನ್ನ ಸೆಳೆದು ಬಿಜೆಪಿಯಲ್ಲಿ ನಿಲ್ಲಿಸಿ ಗೆಲ್ಲಿಸಿಕೊಳ್ಳುವಂತಹ ಪ್ರಯತ್ನದ ಒಂದು ಪ್ರಪೋಸಲ್ ಅನ್ನ ಅಮಿತ್ ಶಾ ಮುಂದೆ ಯಡಿಯೂರಪ್ಪನವರು ಇಟ್ಟಿದ್ದಾರೆ. ಆ ಭಾಗವಾಗಿ ಅಲ್ಲಿಂದಲೇ ದೆಹಲಿಯಿಂದಲೇ ಈ ಆಪರೇಷನ್ ಕಮಲದ ಸ್ಕೆಚ್ ಅನ್ನ ಯಡಿಯೂರಪ್ಪನವರು ಹಾಕಿದ್ದಾರೆ. ಶಿವನಗೌಡ ನಾಯಕ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಮಾತಾಡಿ ಅಂತ. ಅದರಂತೆ ಶಿವನಗೌಡ ನಾಯಕ್ ಅವರು ಇವತ್ತು ಬಂದು ರಮೇಶ್ ಜಾರಕಿಹೊಳಿ ಅವರನ್ನ ಮಾತಾಡಿಸಿದ್ದಾರೆ. ಹಾಗೆ ಮಹೇಶ್ ಕುಮಟಳ್ಳಿ ಅವರನ್ನು ಕೂಡ ಮಾತಾಡಿಸಿದ್ದಾರೆ. ಬಿಜೆಪಿ ಪ್ಲಾನ್ ಪ್ರಕಾರ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಸೆಳೆದು ನಿಲ್ಲಿಸಬೇಕು, ಹಾಗೆ ಬಳ್ಳಾರಿಯಲ್ಲಿ ನಾಗೇಂದ್ರ ಅವರ ಸಹೋದರ ಅವರನ್ನ ನಿಲ್ಲಿಸಬೇಕು ಅನ್ನುವಂತಹ ಪ್ಲಾನ್. ಈ ಪ್ಲಾನ್ ಅನ್ನ ಎಕ್ಸಿಕ್ಯೂಟಿವ್ ಮಾಡುವ ನಿಟ್ಟಿನಲ್ಲಿ ಬಿಜೆಪಿ ತನ್ನ ಆಪರೇಷನ್ ಕಮಲವನ್ನ ಮುಂದುವರಿಸಿದೆ. ಇನ್ನೊಂದು ಕಡೆ ಏನಂತಂದ್ರೆ ಈಗಾಗಲೇ ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ ಇಂದ ರಾಜೀನಾಮೆ ಕೊಟ್ಟಿದ್ದಾರೆ, ಬಿಜೆಪಿ ಸೇರೋ ಸನಿಹದಲ್ಲಿದ್ದಾರೆ. ಈ ನಡುವೆ ಸ್ಪೀಕರ್ ಕೂಡ 4ವರೆಗೂ ನೋಟಿಸ್ ಕೊಟ್ಟಿದ್ದಾರೆ. ಹಾಗಾಗಿ ಇದು ಒಂದ್ ಕಡೆ ಆತಂಕ ಮನೆ ಮಾಡಿದೆ. ಈಗ ರಮೇಶ್ ಜಾರಕಿಹೊಳಿ ಅವರು ಏನ್ ಮಾಡ್ತಾರೆ ಅನ್ನುವಂತ ಒಂದು ಕುತೂಹಲ ಮನೆ ಮಾಡಿದೆ. ಶಕುಂತಲಾ, ಓಕೆ, ಹಾಗೆ ಏನೆಲ್ಲ ಆಫರ್ಗಳನ್ನ ಕೊಡಲಾಗಿದೆ ಅಂದ್ರೆ ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿಗೆ ಜಿಗದೇ ಬಿಡ್ತಾರ ರಮೇಶ್ ಜಾರಕಿಹೊಳಿ? ಈಗಾಗಲೇ 1 ವಿಕೆಟ್ ಉರುಳಿದ್ದಾಗಿದೆ, ಇನ್ನು 3 ವಿಕೆಟ್ಗಳನ್ನ ಸೆಳೆಯುವಲ್ಲಿ ಬಿಜೆಪಿ ಯಾವ ರೀತಿ ಪ್ರಯತ್ನಗಳನ್ನ ನಡೆಸ್ತಾ ಇದೆ? ಇದು ಬಹಳ ತಿಂಗಳಿಂದಲೂ ಕೂಡ ನಡೀತಾ ಇದೆ. ರಮೇಶ್ ಜಾರಕಿಹೊಳಿ ಅವರು ಮತ್ತೆ ತಂಡ ಒಟ್ಟು ಅತೃಪ್ತ 4 ಶಾಸಕರು, ಕಂಪ್ಲಿ ಗಣೇಶ್ ಒಬ್ಬ ಸೇರಿ 5 ಆದ್ರೆ ಕಂಪ್ಲಿ ಗಣೇಶ್ ಆ ಪ್ರಕರಣ ಹಿನ್ನೆಲೆಯಲ್ಲಿ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇನ್ನು 4 ಅತೃಪ್ತ ಶಾಸಕರು ಬಿಜೆಪಿಗೆ ಹೋಗ್ತಾರೆ ಹೋಗಲ್ಲ, ಈ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾನೆ ಬರ್ತಿದ್ದಾವೆ. ಈ 4 ಪೈಕಿ 1 ವಿಕೆಟ್ ಈಗಾಗಲೇ ಬಿಜೆಪಿ ಕಡೆ ಮುಖ ಮಾಡಿದೆ ಉಮೇಶ್ ಜಾಧವ್ ಅವರು. ಇನ್ನು ಉಳಿದಂತಹ ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ ಮತ್ತೆ ನಾಗೇಂದ್ರ, ಈ 3 ಕೂಡ ಮುಂದೇನು ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಿದ್ದಾರೆ. ಅವರಿಗೆ ಒಂದು ಈಗ ಅಡೆತಡೆ ಆಗಿರುವಂತದ್ದು ಸ್ಪೀಕರ್ ಅವರ ನೋಟಿಸು. ಸೋಮವಾರ 12ನೇ ತಾರೀಕು ಅವರು, ಮಂಗಳವಾರ 12ನೇ ತಾರೀಕು ಅವರು ಕಡ್ಡಾಯವಾಗಿ ಸ್ಪೀಕರ್ ಮುಂದೆ ಹಾಜರಾಗಿ ಸ್ಪಷ್ಟೀಕರಣ ಕೊಡಬೇಕು. ಅಂದ್ರೆ ಇಲ್ಲಿ ಬಿಜೆಪಿ ಕೂಡ ಒಂದು ದಾಳ ಉರುಳಿಸಿದೆ. ಈ 3 ಕೂಡ ಬಿಜೆಪಿಗೆ ಹೋಗ್ಬಿಟ್ರೆ ಮತ್ತೆ ಸಂಕಷ್ಟ ಆಗುತ್ತೆ ಲೋಕಸಭೆ ಚುನಾವಣೆ ವೇಳೆಯಲ್ಲಿ ಅನ್ನೋ ಕಾರಣಕ್ಕಾಗಿ ಸ್ಪೀಕರ್ ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ ಬಿಜೆಪಿ ಇದನ್ನ ಮೀರಿ ಬೇರೆ ಏನಾದ್ರೂ ಪ್ಲಾನ್ ಮಾಡುತ್ತಾ ಅನ್ನೋ ನಿಟ್ಟಿನಲ್ಲೂ ಕೂಡ ನಾವು ಎದುರು ನೋಡಬೇಕಾಗುತ್ತೆ. ಈ ಒಂದು ಪ್ಲಾನ್ ಭಾಗವಾಗಿನೇ ದೇವದುರ್ಗದ ಶಾಸಕ ಶಿವನಗೌಡ ನಾಯಕ್ ಅವರು ಇವತ್ತು ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಒಂದು, ರಮೇಶ್ ಜಾರಕಿಹೊಳಿ ಅವರಿಗೆ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರ
ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಕೊಡುವ ಒಂದು ಭರವಸೆ ಕೊಟ್ಟಿದ್ದಾರೆ. ಇನ್ನು ಬಳ್ಳಾರಿಯಿಂದ ಬಿ ನಾಗೇಂದ್ರ ಬಂದ್ರೆ ಅಥವಾ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಅವರು, ಈ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡುವ ಒಂದು ಪ್ಲಾನ್ ಆಗಿದೆ. ಆದ್ರೆ ಇಲ್ಲಿ ಎಲ್ಲವೂ ಕೂಡ ಮತ್ತೆ ರಮೇಶ್ ಜಾರಕಿಹೊಳಿ ಅವರ ನಿರ್ಧಾರದ ಮೇಲೆ ನಿಂತಿದೆ. ಅವ್ರು ಏನ್ ಮಾಡ್ತಾರೆ ಅನ್ನುವಂತಹ ಕುತೂಹಲ, ಅದರ ಆಧಾರದ ಮೇಲೆ ಬಿಜೆಪಿ ಮುಂದುವರಿಯುತ್ತೆ. ಶಕುಂತಲಾ, ಓಕೆ, ಥ್ಯಾಂಕ್ ಯು ಮಸೂದ್, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.